Hi everyone, welcome back to Time for Greatness Kannada. Elon Musk ಅವರ IQ 165, ಐನ್ಸ್ಟೀನ್ IQ 160, ನ್ಯೂಟನ್ IQ 190, ಅನುಷ್ಕಾ ದೀಕ್ಷಿತ್ ಅವರ IQ 162. ಪ್ರತಿಯೊಬ್ಬರಿಗೂ ಆವರೇಜ್ ಆಗಿ ಇರೋ IQ 80 to 100. ವರ್ಲ್ಡ್ ಡೇಟಾ ಪ್ರಕಾರ 195 ಕಂಟ್ರೀಸ್ ಇದಾವೆ. ಎಲ್ಲ ಕಂಟ್ರೀಸ್ ಗಳಲ್ಲಿ ಜಪಾನ್ ಮಾತ್ರ 106.48 IQ ನಿಂದ ಫಸ್ಟ್ ಪೊಸಿಷನ್ ನಲ್ಲಿದೆ. ಇಂಡಿಯಾದಲ್ಲಿ ಆವರೇಜ್ IQ 82. ನಮ್ಮ ಆಲೋಚನಾ ವಿಧಾನದ ಮೇಲೆ ಈ ಐಕ್ಯೂನ ಕನ್ಸಿಡರ್ ಮಾಡ್ತಾರೆ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು, ಜಾಸ್ತಿ ತಿಳ್ಕೊಳ್ಳೋದು, ಜಾಸ್ತಿ ಕಲ್ತ್ಕೋಬೇಕು ಅಂತ ಅಂದ್ಕೊಳ್ಳೋದು, ಈ ತರದವರು ಶ್ರೀಮಂತರಾಗೋಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಇದು ಹೀಗೆ ಅಂತ ನಿಮಗೆ ಗೊತ್ತಾ? ಪ್ರಾಬ್ಲಮ್ ಸಾಲ್ವಿಂಗ್ ಗೊತ್ತಿರೋರು ಈಸಿಯಾಗಿ ಮುಂದೆ ಹೋಗ್ತಾರೆ, ಸಕ್ಸಸ್ ಆಗ್ತಾರೆ. ಅಂತ ಟೈಮ್ ನಲ್ಲಿ ಬರೋ ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಬರೋ ಪ್ರಾಬ್ಲಮ್ಸ್ ನಾವು ಯಾವಾಗ ಕರೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಕಲಿತೀವೋ ಅವಾಗ ಈಸಿಯಾಗಿ ಲೈಫ್ ನ ಲೀಡ್ ಮಾಡಬಹುದು. ಹಾಗಿದ್ರೆ ನೀವು ಐಕ್ಯೂ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಾ? ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ವಾಟ್ ಈಸ್ ಐಕ್ಯೂ? ಐಕ್ಯೂ ಮೀನ್ಸ್ ಇಂಟೆಲಿಜೆಂಟ್ ಕೋಶೆಂಟ್. ನೀವು ಏನನ್ನೇ ಆಗಲಿ ನೋಡಿದ ತಕ್ಷಣ ಅದನ್ನ ನೆನಪಿಟ್ಕೊಳ್ಳೋದಲ್ಲ, ನೀವು ಎಷ್ಟು ಫಾಸ್ಟ್ ಆಗಿ ಕಲ್ತ್ಕೊಂತಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದರ ಮೇಲೆ ಐಕ್ಯೂ ಡಿಪೆಂಡ್ ಆಗಿರುತ್ತೆ. ಐಕ್ಯೂ ಬಗ್ಗೆ ಒಂದು ಫಾರ್ಮುಲಾ ಇದೆ. ಐಕ್ಯೂ ಇಸ್ ಈಕ್ವಲ್ ಟು MA/CA into 100. MA ಅಂದ್ರೆ ಮೆಂಟಲ್ ಏಜ್. ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಕಲ್ತ್ಕೊಳ್ಳೋ ಸ್ಪೀಡ್ ಕಡಿಮೆ ಆಗುತ್ತೆ, ಜಾಸ್ತಿ ವಿಷಯನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನು ಕೆಲವರು ಸಣ್ಣ ವಯಸ್ಸಲ್ಲೇ ಫಾಸ್ಟ್ ಆಗಿ ಕಲ್ತ್ಕೊಂತಾರೆ. ಈ ತರ ಮೆಂಟಲ್ ಏಜ್ ಎಷ್ಟು ಅಂತ ತಿಳ್ಕೋಬಹುದು. CA ಅಂದ್ರೆ ಕ್ರೋನೋಲಾಜಿಕಲ್ ಏಜ್, ಹುಟ್ಟಿದ ವರ್ಷದಿಂದ ಹಿಡಿದು ಈಗ ನಿಮ್ಮ ವಯಸ್ಸೆಷ್ಟು ಅನ್ನೋದನ್ನ ಇದು ಹೇಳುತ್ತೆ. ನಮ್ಮ ಮೆದುಳು ತುಂಬಾ ಅದ್ಭುತವಾದದ್ದು. ತಿಳಿತಾ ಹೋದ್ರೆ ಎಷ್ಟೋ ಅದ್ಭುತವಾದ ವಿಷಯಗಳು ಹುಟ್ಟಾನೆ ಇರುತ್ತೆ. ನೀವು ನಿಮ್ಮ ಬ್ರೈನ್ ಹೇಗೆ ವರ್ಕ್ ಆಗ್ತಿದೆ ಅಂತ ಯಾವಾಗ್ಲಾದ್ರೂ ಆಲೋಚನೆ ಮಾಡಿದಿರಾ? ನಿಜಕ್ಕೂ ಈ ಬ್ರೈನ್ ನ ಸ್ಪೆಷಾಲಿಟಿ ಏನು? ನಾವು ಒಂದು ಸಣ್ಣ ಕೆಲಸ ಮಾಡ್ಬೇಕಂದ್ರೂ ಬ್ರೈನ್ ಅನ್ನ ಯೂಸ್ ಮಾಡ್ಕೊಂಡೇ ಮಾಡ್ತೀವಿ. ಸಣ್ಣ ವಿಷಯದ ಬಗ್ಗೆ ಆಲೋಚನೆ ಮಾಡ್ಬೇಕಂದ್ರೂ ಬ್ರೈನ್ ನಿಂದನೇ ಮಾಡ್ತೀವಿ. ಸಣ್ಣ ಸಮಸ್ಯೆಯನ್ನ ಬಗೆಹರಿಸಬೇಕಂದ್ರೂ ಬ್ರೈನ್ ಅವಶ್ಯಕ. ಬ್ರೈನ್ ಸರಿಯಾಗಿ ಇಲ್ಲ ಅಂದ್ರೆ ಆ ವ್ಯಕ್ತಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಈ ಬ್ರೈನ್ ನಲ್ಲಿ ಲೆಕ್ಕವಿಲ್ಲದಷ್ಟು ನ್ಯೂರಾನ್ ಕನೆಕ್ಷನ್ಗಳಿದಾವೆ. ಬ್ರೈನ್ ನಲ್ಲಿರೋ 3 ಪಾರ್ಟ್ಸ್ ನಿಂದ ಕಂಟ್ರೋಲ್, ಮೊಮೆಂಟ್, ಮೆಮೊರಿ, ಲಾಜಿಕ್, ರೀಸನಿಂಗ್, ಎಮೋಷನ್ಸ್ ಇವೆಲ್ಲ ನಡೀತಿರ್ತವೆ. ಬಾಡಿ ಫಿಟ್ ಆಗಿರೋದಕ್ಕೆ ಎಕ್ಸಸೈಸ್ ಮಾಡಬೇಕು. ಅದೇ ತರ ಬ್ರೈನ್ ಆಕ್ಟಿವ್ ಆಗಿರೋದಕ್ಕೂ ಎಕ್ಸಸೈಸ್ ಮಾಡಬೇಕು. ನಿಮ್ಮ ಬ್ರೈನ್ಗೆ ನೀವು ಸರಿಯಾಗಿರೋ ವಿಧಾನದಲ್ಲಿ ಎಕ್ಸಸೈಸ್ ಮಾಡಿಸದೇ ಇರೋದ್ರಿಂದ ನ್ಯೂರಾನ್ ಕನೆಕ್ಷನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಅವು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ನಿಮ್ಮಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಆಲೋಚನೆ ಮಾಡೋ ವಿಧಾನ ಡಲ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈ ಐಕ್ಯೂವನ್ನ ಬೆಳೆಸೋಕಾಗುತ್ತಾ ಅಂತ ಆಲೋಚನೆ ಮಾಡ್ತಿದ್ದೀರಾ? ಹೌದು, ಬೆಳೆಸಬಹುದು. ನೀವು ಯಾವಾಗ್ಲಾದ್ರೂ ಗಮನಿಸಿ, ಕಂಫರ್ಟ್ಗೆ ಅಡ್ಜಸ್ಟ್ ಆಗಿರೋ ವ್ಯಕ್ತಿ ಕೆಲಸ ಮಾಡೋಕೆ ಸೋಮರಿತನ ತೋರಿಸ್ತಾನೆ. ಅದಕ್ಕೆ ಕಾರಣ ಮನಸ್ಸಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಊಹೆ ಮಾಡ್ಕೊಂಡಾಗ ಅದನ್ನ ಮಾಡೋಕಾಗದೆ ಇರೋದು. ಅದೇ ತರ ನಿಮ್ಮ ಬ್ರೈನ್ ನಲ್ಲಿ ನೀವು ಕೆಲಸ ಕೊಡೋದ್ರಿಂದ ಈಸಿಯಾಗಿ ಐಕ್ಯೂನ ಜಾಸ್ತಿ ಮಾಡಬಹುದು. ಈ ವಿಡಿಯೋವನ್ನ ಸ್ಕಿಪ್ ಮಾಡದ ಹಾಗೆ ನೋಡೋದ್ರಿಂದ ಐಕ್ಯೂನ ಹೇಗೆ ಬೆಳೆಸಬಹುದು ಅನ್ನೋ ವಿಷಯಗಳನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತೀರಾ. ನಂಬರ್ 2, ಎಕ್ಸ್ಪ್ಯಾಂಡ್ ಯುವರ್ ಇಮ್ಯಾಜಿನೇಷನ್ ಯೂಸಿಂಗ್ 5 ಸೆನ್ಸಸ್. ನಿಜ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮತ್ತೆ ಇನ್ಯಾವುದೇ ಕಾರಣ ಆಗಿರ್ಬೋದು. ಇವಾಗ ನಿಮ್ಮಲ್ಲಿ ಕೆಲವು ಜನ ಈ ವಿಡಿಯೋ ನೋಡೋದು ಕೂಡ ಟೈಮ್ ವೇಸ್ಟ್ ಅಲ್ಲ ಅಂತ ಅನ್ಬೋದು. ಆದ್ರೆ ಅಲ್ವೇ ಅಲ್ಲ. ಈ ವಿಡಿಯೋ ನೋಡೋದು ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಇದು ಟೈಮ್ ವೇಸ್ಟ್ ಅಲ್ಲ. ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಮಾಡೋ ಯಾವುದೇ ಕೆಲ್ಸನೂ ಟೈಮ್ ವೇಸ್ಟ್ ಅಲ್ಲ. ನೀವು ನಿಮ್ಮ ಟೈಮ್ ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಫೇಲ್ ಆಗಿದ್ದೀರಾ ಅಂತ ದುಃಖ ಪಡೋದಕ್ಕೂ ಸಹ ಅದು ಸರಿ ಹೊಂದಲ್ಲ. ನಿಮ್ಮ ಫೇಲ್ಯೂರ್ಗೆ ಕಾರಣ ನೀವೇ ಅಂದಾಗ ಯಾಕೆ ದುಃಖ ಪಡ್ತೀರಾ? ನೀವು ಜಾಸ್ತಿ ಮೊಬೈಲ್ ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ನೋಡ್ತೀರಾ. ಇದರಿಂದ ನೀವು ಜಾಸ್ತಿ ವಿಜುವಲೈಸ್ ಮಾಡೋ ಅವಶ್ಯಕತೆ ಇಲ್ಲದ ಹಾಗೆ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ಕಾಣುತ್ತೆ. ಅತಿಯಾಗಿ ಆಲೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ನಾವು ಊಹೆ ಮಾಡೋ ಶಕ್ತಿ ಮತ್ತೆ ವಿಜುವಲೈಸೇಷನ್ ಮಾಡೋಕೆ ಬಳಸೋ ಶಕ್ತಿ ಕಡಿಮೆ ಆಗಿದೆ ಅಂತ ನ್ಯೂರೋಪ್ಲಾಸ್ಟಿಸಿಟಿ ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ. ಕೈ, ಕಣ್ಣು, ಕಿವಿ, ಮೂಗು ಮತ್ತು ಬಾಯಿ ಇವೆಲ್ಲ ನಾವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಫಾಲೋ ಮಾಡೋ ಸೆನ್ಸ್ಗಳು. ನೀವು ಯಾವಾಗ ಎಕ್ಸಸೈಸ್ ಮಾಡ್ತಿರೋ ಈ 5 ಸೆನ್ಸ್ಗಳು ಸ್ಟ್ರಾಂಗ್ ಆಗ್ತವೆ. ನೀವು ಹೇಗೆ ಸಕ್ಸಸ್ ಆಗ್ಬೇಕು ಅಂತ ಊಹೆನೆ ಮಾಡಲಿಲ್ಲ ಅಂದ್ರೆ ಹೇಗೆ? ನಿಜಕ್ಕೂ ನೀವು ಈ 5 ಸೆನ್ಸ್ಗಳನ್ನ ಸರಿಯಾಗಿ ಬಳಸಲಿಲ್ಲ ಅಂದ್ರೆ ಅದರಿಂದ ಆಗೋ ನಷ್ಟನೂ ಕೂಡ ಊಹೆ ಮಾಡೋಕ್ಕಾಗಲ್ಲ. ಕಾಲಕ್ರಮೇಣ ಈ ಊಹೆ ಮಾಡೋದನ್ನ ಕೈಬಿಟ್ರೆ ಸ್ವಂತವಾಗಿ ಆಲೋಚನೆ ಮಾಡೋಕಾಗದೆ ಇರೋ ಸಿಚುಯೇಷನ್ಸ್ ನ ಫೇಸ್ ಮಾಡಬೇಕಾಗತ್ತೆ. ಸರಿಯಾಗಿ ಕನಸು ಕಾಣೋಕ್ಕಾಗಲ್ಲ, ಊಹೆ ಮಾಡೋಕ್ಕಾಗಲ್ಲ, ಬರೀ
ನೋಡೋದು ಬಿಟ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಕ್ಕಾಗಲ್ಲ. ಹೀಗೆ ಎಷ್ಟೋ ಸಮಸ್ಯೆಗಳು ಇರ್ತವೆ. ಇದರಿಂದ ಐಡಿಯಾಸ್ ಬರೋದು ಕಡಿಮೆ ಆಗುತ್ತೆ, ರೀಡಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಸ್ಪ್ಯಾನ್ ಕೂಡ ಕಡಿಮೆ ಆಗುತ್ತೆ. ಸಕ್ಸಸ್ ಆಗ್ಬೇಕಂದ್ರೆ ಅದಕ್ಕೆ ಎಲ್ಲವನ್ನೂ ಗೆಲ್ಬೇಕಾಗತ್ತೆ. ಸೊ ಅದಕ್ಕಾಗಿ ಊಹೆ ಮಾಡಬೇಕು, ಹೇಗೆ ಮುಂದೆ ಹೋಗ್ಬೇಕು ಅಂತ ಆಲೋಚನೆ ಮಾಡಬೇಕು. ನಿಮ್ಮ ಆಲೋಚನೆಗಳನ್ನ ಈಗ್ಲಿಂದನೇ ಸ್ಟಾರ್ಟ್ ಮಾಡಿ. ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಕೆ ಯಾವಾಗ್ಲೂ ಟ್ರೈ ಮಾಡ್ತಾ ಇರಿ. ನಂಬರ್ 3, ಬ್ರೈನ್ ಹಾರ್ಮೋನಿಕ್ಸ್. ಯೂಟ್ಯೂಬ್ ನಲ್ಲಿ ನಿಮಗೆ ಹೆಲ್ಪ್ ಮಾಡೋ ವಿಡಿಯೋಸ್ ತುಂಬಾನೇ ಇದಾವೆ. ಸ್ಟಡಿ ಮ್ಯೂಸಿಕ್, ಬ್ರೈನ್ ಪವರ್ ಇನ್ಕ್ರೀಸ್ ಮ್ಯೂಸಿಕ್, ಮೆಡಿಟೇಷನ್ ಮ್ಯೂಸಿಕ್. ತುಂಬಾ ಪ್ರಶಾಂತವಾಗಿರೋ ಪ್ಲೇಸ್ ನಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಮೆಡಿಟೇಟ್ ಮಾಡಿ. ನಿಮ್ಮ ಮನಸ್ಸಿಗೆ, ನಿಮ್ಮ ಆರೋಗ್ಯಕ್ಕೆ ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ಈ ತರ ಮ್ಯೂಸಿಕ್ ಕೇಳ್ತಾ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಬೆಳೆಯುತ್ತೆ. ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಒಂದ್ಸಲ ಇದು ನಿಮಗೆ ಅಭ್ಯಾಸ ಆದ್ರೆ ನಿಮಗೆ ಗೊತ್ತಾಗುತ್ತೆ. ನಂಬರ್ 4, ಡೂ ಸಮಥಿಂಗ್ ನ್ಯೂ ಅಂಡ್ ಕ್ರಿಯೇಟಿವ್ ಡೈಲಿ. ಒಂದು ಕೆಲಸನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ಮನಸ್ಸಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂತದ್ರಲ್ಲಿ ನಾವು ಪ್ರತಿದಿನ ಯಾವ್ದಾದ್ರು ಒಂದು ವಿಷಯನ ಕಲ್ತ್ಕೊಳ್ಳೋದ್ರಿಂದ ನಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ. ನಾವು ತುಂಬಾ ಹ್ಯಾಪಿಯಾಗಿ ಇರ್ತೀವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ವಿಷಯಗಳಿರ್ತವೆ, ತುಂಬಾ ಇಂಟ್ರೆಸ್ಟಿಂಗ್ ಆಗೋ ಮಾಡೋ ಕೆಲಸಗಳು ಕೂಡ ಇರ್ತವೆ. ಅವು ಏನು ಅಂತ ತಿಳ್ಕೊಂಡು ಅದನ್ನ ಫಾಲೋ ಮಾಡೋದ್ರಿಂದ ನೀವು ತುಂಬಾ ಇಂಪ್ರೂವ್ ಆಗ್ತೀರಾ. ನಿಮಗೆ ಇಷ್ಟ ಇರೋ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಳ್ಳಿ. ನಿಮ್ಗೆ ನೀವೇ ಸಣ್ಣ ಸಣ್ಣ ಚಾಲೆಂಜ್ ಗಳನ್ನ ತಗೊಳ್ಳಿ. ನಂಬರ್ 5, ಪ್ರಾಕ್ಟೀಸ್ ಹೈಯರ್ ಸೆಲ್ಫ್ ಕಂಟ್ರೋಲ್. ಈ ಐಕ್ಯೂಗೆ ಮತ್ತೆ ಸೆಲ್ಫ್ ಕಂಟ್ರೋಲ್ಗೆ ತುಂಬಾ ಕನೆಕ್ಷನ್ ಇದೆ. ನಿಮ್ಮಲ್ಲಿರೋ ಎಮೋಷನ್ಸ್ ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅಂತ ಟೈಮ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಾ. ನೀವು ಟಾಸ್ಕ್ ನಲ್ಲಿ ಗೆದ್ದ ಪ್ರತಿ ಸಲನೂ ನಿಮಗೆ ನೀವು ರಿವಾರ್ಡ್ ತಗೊಳ್ಳಿ. ಹೀಗೆ ರಿವಾರ್ಡ್ ತಗೊಳ್ಳೋದ್ರಿಂದ ಇನ್ನಷ್ಟು ಉತ್ಸಾಹದಿಂದ ಮುಂದೆ ಸಾಗ್ತೀರಾ. ರಿಸರ್ಚ್ ನಲ್ಲಿ ಗೊತ್ತಾಗಿರೋ ವಿಷಯ ಏನಂದ್ರೆ, ನೀವು ಮಾಡೋ ಪ್ರತಿ ಕೆಲಸಕ್ಕೆ ರಿವಾರ್ಡ್ ಬೇಕು ಅಂತ ಅನ್ಕೊಂತಿರ್ತೀರಾ. ಆ ರಿವಾರ್ಡ್ ನಿಮಗೆ ಸಿಕ್ಕಿದ್ರೆ ಮತ್ತೆ ಮತ್ತೆ ಆ ಕೆಲಸನ ಮಾಡ್ಬೇಕು ಅಂತ ಅಂದ್ಕೊಂತೀರಾ. ಈ ತರ ನಿಮಗೆ ನೀವು ಸಣ್ಣ ಟಿಪ್ಸ್ ಕೊಡೋದಾಗ್ಲಿ ಅಥವಾ ಇನ್ನೂ ಯಾವ್ದಾದ್ರೂ ಇಷ್ಟ ಆಗೋ ಕೆಲಸನ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಿ ಹ್ಯಾಪಿ and always keep smiling. Thank you for watching.